ಓಂ ಸಮಸ್ತ ನಾಡಿನ ಜನತೆಗೆ ಹಾಗೂ ಜ್ಯೋತಿಷಾಭಿಮಾನಿಗಳಿಗೆ ನಮಸ್ಕಾರಗಳು. ನಾರಾಯಣಾಯ ವಿದ್ಮಹೆ ಶ್ರೀನಿವಾಸಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮೇಷರಾಶಿ ಭವಿಷ್ಯ. ನಿಮ್ಮ ಪೂರ್ವಜರು ಮಾಡುತ್ತಿದ್ದ ಕೆಲಸವನ್ನು ನೀವು ಮಾಡುವಿರಿ. ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರಿಗೆ ಹೊಸ ಉದ್ಯೋಗಗಳು ಸಿಗುತ್ತವೆ. ಮುಂದೆ ನಿಮಗೆ ಲಾಭವು ದೊರೆಯುವುದು. ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ ಭವಿಷ್ಯ. ನಿಮ್ಮ ಸಂಸಾರದಲ್ಲಿ ಸಾಕಷ್ಟು ಬೆಂಬಲ ಇರುವುದಿಲ್ಲ. ನೀವು ಬೇರೆಯವರ ಸಹಾಯವನ್ನು ಪಡೆಯುವಿರಿ. ಆರೋಗ್ಯದಲ್ಲಿ ಕಣ್ಣು ನೋವು ಮತ್ತು ಶಿರೋಬಾಧೆ ಉಂಟಾಗುವುದು. ಇದಕ್ಕಾಗಿ ವೈದ್ಯರ ಸಲಹೆ ಪಡೆಯಿರಿ. ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ ಭವಿಷ್ಯ. ವ್ಯಾಪಾರದಲ್ಲಿ ನೀವು ಒಬ್ಬರೇ ಮಾಡೋದು ಒಳ್ಳೆಯದು, ಬೇರೆಯವರ ಜೊತೆ ಬೇಡ. ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಕೆಲಸವನ್ನು ಹಂಚಿಕೊಳ್ಳಿ. ಮಕ್ಕಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವ ಸಮಸ್ಯೆ ಉಂಟು. ಅದೃಷ್ಟ ಸಂಖ್ಯೆ 7. ಕರ್ಕಾಟಕ ರಾಶಿ ಭವಿಷ್ಯ. ವ್ಯಾಪಾರದ ಬೆಳವಣಿಗೆಯನ್ನು ಮಾಡಲು ಒಳ್ಳೆಯ ಸಮಯ. ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಸಹಕರಿಸಿಕೊಂಡು ಹೋದರೆ ಮುಂದೆ ಒಳ್ಳೆಯ ಲಾಭ. ಡೀಸೆಲ್ ಮತ್ತು ಪೆಟ್ರೋಲ್ ಮಾಡುವವರಿಗೆ ಲಾಭವಿದೆ. ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ ಭವಿಷ್ಯ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಭಾವನೆ ಬೇಡ. ವಿದ್ಯಾರ್ಥಿನಿಯರು ಹೆಚ್ಚು ಶ್ರಮಪಟ್ಟರೆ ಒಳ್ಳೆಯ ಭವಿಷ್ಯವಿರುತ್ತದೆ. ನಾಯಕಿಯರಾಗಬೇಕಾದರೆ ಜನಪ್ರಗತಿ ಪಡೆಯಿರಿ. ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ ಭವಿಷ್ಯ. ಒಬ್ಬರ ಅಭಿಪ್ರಾಯವನ್ನು ತಿಳಿಯುವುದು ಒಳ್ಳೆಯದು, ಆದರೆ ಅದರ ಬಗ್ಗೆ ಮೊಂಡತನ ಆಗಲಿ ತಪ್ಪು ಭಾವನೆ ಬೇಡ. ಶಿಕ್ಷಣ ಕ್ಷೇತ್ರದ ಜನರಿಗೆ ಒಳ್ಳೆಯ ಗೌರವ ದೊರೆಯುವುದು. ಅದೃಷ್ಟ ಸಂಖ್ಯೆ 4. ತುಲಾರಾಶಿ ಭವಿಷ್ಯ. ವಿದೇಶದಲ್ಲಿ ಕಾರ್ಯ ಮಾಡುವವರಿಗೆ ಲಾಭ ಉಂಟು, ಆದರೆ ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ ಸಹಕಾರ ನೀಡಬೇಕು. ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ ಭವಿಷ್ಯ. ಕುಟುಂಬದಲ್ಲಿ ಹೆಚ್ಚು ಕೆಲಸಗಳು ಉಂಟಾಗುತ್ತವೆ, ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಬೇರೆಯ ವ್ಯವಹಾರಗಳು ಮಾಡುವಾಗ ಆರ್ಥಿಕ ರೀತಿಯ ಬಗ್ಗೆ ಚಿಂತಿಸಿದರೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ 9. ಧನುಸ್ಸು ರಾಶಿ ಭವಿಷ್ಯ. ನೀವು ಕೆಲಸ ಮಾಡುವ ಸಾಮರ್ಥ್ಯ ಒಳ್ಳೆಯದು, ಆದರೆ ಅದನ್ನು ಸಮಾಧಾನವಾಗಿ ಮಾಡಿದರೆ ಒಳ್ಳೆಯದಾಗುತ್ತದೆ. ಬೇರೆಯವರ ಜೊತೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಅದೃಷ್ಟ ಸಂಖ್ಯೆ 8. ಮಕರ ರಾಶಿ ಭವಿಷ್ಯ. ಯಾವುದೇ ಕೆಲಸವನ್ನು ಮಾಡಲು ಒಂದೇ ಮನಸ್ಸಿನಿಂದ ಮಾಡಿದರೆ ಒಳ್ಳೆಯದಾಗುತ್ತದೆ. ದೂರದರ್ಶನ, ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡುವವರು ಜಾಗೃತಿ ಇರಬೇಕು. ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿರಿ, ಒಳ್ಳೆಯದು. ಅದೃಷ್ಟ ಸಂಖ್ಯೆ 4. ಕುಂಭರಾಶಿ ಭವಿಷ್ಯ. ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸುವಾಗ ಎಚ್ಚರಿಕೆ ಇರಲಿ. ಒಳ್ಳೆಯ ಜನರಿಂದ ಸಹಕಾರ ಪಡೆಯಿರಿ. ಕಾನೂನು ಕಟ್ಟೆಗಳ ಬಗ್ಗೆ ಜಾಗೃತಿ ಇರಲಿ. ಅದೃಷ್ಟ ಸಂಖ್ಯೆ 8. ಮೀನರಾಶಿ ಭವಿಷ್ಯ. ವ್ಯಾಪಾರಕ್ಕೆ ಸಂಬಂಧಿಸಿದ ಗೌರವ ಕೆಲಸವು ನಿಮ್ಮಲ್ಲಿ ಇರುತ್ತದೆ. ಜನಗಳ ಜೊತೆ ಸಹಕರಿಸಿರಿ. ಮಾನಸಿಕ ನೆಮ್ಮದಿಗಾಗಿ ಯೋಗ ಮತ್ತು ಧ್ಯಾನ ಮಾಡಿರಿ. ಅದೃಷ್ಟ ಸಂಖ್ಯೆ 5.